ರಾಜ್ಯ ಮಾತ್ರ ಅಲ್ಲ, ಇಡೀ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಈ ದೇಶದ ರಾಷ್ಟ್ರಪತಿಗಳ ಹೆಸರಿನಲ್ಲಿರ್ತಕ್ಕಂಥ ಸ್ವತ್ತನ್ನೇ ಕಬಳಿಕೆ ಮಾಡಿರ್ತಕ್ಕಂಥ ಮೊದಲನೇ ಪ್ರಕರಣವನ್ನ ನಾವು ನೋಡ್ತಾ ಇರ್ತಕ್ಕಂಥದ್ದು. ಅಂತಹ ಬಂಡ ಧೈರ್ಯವನ್ನ ಮಾಡಿರ್ತಕ್ಕಂಥದ್ದು ಹಿಂದಿನ ಕಂದಾಯ ಸಚಿವರು, ಈಗಿನ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರ ಪರಮಾಪ್ತ, ಆತನ ಪಟ್ಟ ಶಿಷ್ಯ, ಈಗ ಚೇರ್ಮನ್ ಕ್ಲಬ್ ನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. 3 ಎಕರೆ 4 ಗುಂಟೆ ವಿಸ್ತೀರ್ಣದ ಸ್ವತ್ತು ಈ ದೇಶದ ಇಂಧನ ಸಚಿವಾಲಯಕ್ಕೆ ಸೇರಿರ್ತಕ್ಕಂಥ ಮಾಲೀಕತ್ವಕ್ಕೆ ಒಳಪಟ್ಟಿದ್ದು. ಸ್ವತಃ ಸ್ವತ್ತು ಈ ದೇಶದ ರಾಷ್ಟ್ರಪತಿಗಳ ಹೆಸರಿನಲ್ಲಿ ಖಾತೆಯನ್ನು ಹೊಂದಿರತಕ್ಕಂಥದ್ದು. 32 ಗುಂಟೆ ವಿಸ್ತೀರ್ಣದ ಸ್ವತ್ತಿನ ಮೇಲೆ ರಾತ್ರೋರಾತ್ರಿ ಕಣ್ಣು ಹಾಕಿದಂತ ಚೇತನ್ ಮತ್ತೆ ಆತನ ತಂದೆ ಎನ್ ಮಂಜುನಾಥ್ ಅವರು ರಾತ್ರೋರಾತ್ರಿ ಅದಕ್ಕೆ ಕಾಂಪೌಂಡ್ ಅನ್ನು ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಸ್ಥಳಕ್ಕೆ ಬಂದಂತ ಅಧಿಕಾರಿಗಳನ್ನ ಬೆದರಿಸಿ ಅವರು ಅಲ್ಲಿಂದ ವಾಪಸ್ ಕಳಿಸುವಂತ ಕೆಲಸವನ್ನ ಕೂಡ ಅವರು ಮಾಡ್ತಾರೆ. ಮಾಧ್ಯಮಗಳಾಗ್ಲಿ ಅಥವಾ ಯಾವುದೇ ಸರ್ಕಾರಿ ಭೂ ಕಬಳಿಕೆ ವಿರುದ್ಧದ ಹೋರಾಟಗಾರರಾಗ್ಲಿ ಇಲ್ಲಿ ತನಕ ರಾಜ್ಯ ಸರ್ಕಾರಕ್ಕೆ ಸೇರಿದಂಥ ಸರ್ಕಾರಿ ಎ ಖರಾಬು, ಬಿ ಖರಾಬು, ಸರ್ಕಾರಿ ಗೋಮಾಳ, ಸರ್ಕಾರಿ ಹಳ್ಳ, ಬಂಡಿ ಹಳ್ಳ ಅಥವಾ ರಾಜಕಾಲುವೆ ಅಥವಾ ಅದ್ರ ಬಫರ್ ಝೋನು ಅಥವಾ ಕೆರೆ ಅಂಗಳ, ಈ ಪ್ರದೇಶಗಳನ್ನು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಪ್ರಕರಣಗಳನ್ನು ನಾವು ನೋಡಿದ್ದೇವೆ. ಆದರೆ ರಾಜ್ಯ ಮಾತ್ರ ಅಲ್ಲ, ಇಡೀ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಈ ದೇಶದ ರಾಷ್ಟ್ರಪತಿಗಳ ಹೆಸರಿನಲ್ಲಿರ್ತಕ್ಕಂಥ ಸ್ವತ್ತನ್ನೇ ಕಬಳಿಕೆ ಮಾಡಿರ್ತಕ್ಕಂಥ ಮೊದಲನೇ ಪ್ರಕರಣವನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದು. ಅಂತಹ ಬಂಡ ಧೈರ್ಯವನ್ನು ಮಾಡಿರ್ತಕ್ಕಂಥದ್ದು ಈ ನಾಡಿನ ಹಿಂದಿನ ಕಂದಾಯ ಸಚಿವರು, ಈಗಿನ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರ ಪರಮಾಪ್ತ, ಆತನ ಪಟ್ಟ ಶಿಷ್ಯ, ಕೊಡಿಗೆಹಳ್ಳಿ ವಾರ್ಡನ್ನು 2015-20 ಅವಧಿಯಲ್ಲಿ ಪ್ರತಿನಿಧಿಸಿ ಪಾಲಿಕೆ ಸದಸ್ಯರ ಕೆಲಸ ಮಾಡಿದವರು, ಈಗ ಚೇರ್ಮನ್ ಕ್ಲಬ್ನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ವಿಷಯ ಏನು ಅಂತಂದ್ರೆ, ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ಹೋಬಳಿ ಕೊಡಿಗೆಹಳ್ಳಿ ಗ್ರಾಮದ ಸರ್ವೆ ನಂಬರ್ 14/1ಕ್ಕೆ ಸೇರಿರ್ತಕ್ಕಂಥ 1 ಎಕರೆ 11 ಗುಂಟೆ ವಿಸ್ತೀರ್ಣದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಒಂದಾಗಿರ್ತಕ್ಕಂಥ ಚೇರ್ಮನ್ ಕ್ಲಬ್ ಇರ್ತಕ್ಕಂಥದ್ದು. ಅದಕ್ಕೆ ಹೊಂದ್ಕೊಂಡಂತೆ ಅದರ ಪಶ್ಚಿಮ ಭಾಗದಲ್ಲಿ ಕೊಡಿಗೆಹಳ್ಳಿ ಗ್ರಾಮದ ಸರ್ವೆ ನಂಬರ್ 17/1ಕ್ಕೆ ಸೇರಿರ್ತಕ್ಕಂಥ 3 ಎಕರೆ 4 ಗುಂಟೆ ವಿಸ್ತೀರ್ಣದ ಸ್ವತ್ತು ಈ ದೇಶದ ಇಂಧನ ಸಚಿವಾಲಯಕ್ಕೆ ಸೇರಿರ್ತಕ್ಕಂಥ ಮಾಲೀಕತ್ವಕ್ಕೆ ಒಳಪಟ್ಟಿದ್ದು. ಸ್ವತಃ ಸ್ವತ್ತು ಈ ದೇಶದ ರಾಷ್ಟ್ರಪತಿಗಳ ಹೆಸರಿನಲ್ಲಿ ಖಾತೆಯನ್ನು ಹೊಂದಿರತಕ್ಕಂಥದ್ದು. ಈ ಒಂದು 3 ಎಕರೆ 4 ಗುಂಟೆ ವಿಸ್ತೀರ್ಣದ ಇಂಧನ ಸಚಿವಾಲಯದ ಸ್ವತ್ತಿನಲ್ಲಿ 2 ಎಕರೆ 10 ಗುಂಟೆ ವಿಸ್ತೀರ್ಣದ ಸ್ವತ್ತಿನಲ್ಲಿ ಈಗ ಕ್ವಾರ್ಟರ್ಸ್ಗಳನ್ನು ಕಟ್ಟಿ ಅಲ್ಲಿ ಅಧಿಕಾರಿಗಳು, ಇಂಧನ ಸಚಿವಾಲಯದ ಅಧಿಕಾರಿಗಳು ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಖಾಲಿ ಇದ್ದಂಥ ಪ್ರದೇಶದ ಪೈಕಿ 32 ಗುಂಟೆ ವಿಸ್ತೀರ್ಣದ ಸ್ವತ್ತಿನ ಮೇಲೆ ರಾತ್ರೋರಾತ್ರಿ ಕಣ್ಣು ಹಾಕಿದಂಥ ಚೇತನ್ ಮತ್ತೆ ಆತನ ತಂದೆ ಎನ್ ಮಂಜುನಾಥ್ ಅವರು ರಾತ್ರೋರಾತ್ರಿ ಅದಕ್ಕೆ ಕಾಂಪೌಂಡ್ ಅನ್ನು ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಸ್ಥಳಕ್ಕೆ ಬಂದಂತ ಅಧಿಕಾರಿಗಳನ್ನ ಬೆದರಿಸಿ ಅವರು ಅಲ್ಲಿಂದ ವಾಪಸ್ ಕಳಿಸುವಂತ ಕೆಲಸವನ್ನ ಕೂಡ ಅವರು ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ಇಂಧನ ಸಚಿವಾಲಯ ದಾಖಲು ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಭಾಗದಲ್ಲಿ ಭೂ ಪರಿವರ್ತನೆ ಆಗಿರ್ತಕ್ಕಂಥ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿ ನ್ಯಾಯಾಲಯದ ದಿಕ್ಕನ್ನು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡಿದ್ರಿಂದ ಚೇತನ್ ಅವರಿಗೆ ಚೀಮಾರಿ ಆಗದಂಥ ಸಿಟಿ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರು ನಿಮ್ಮ ವಿರುದ್ಧ ಯಾಕೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಬಹುದು ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟು ಈ ಸ್ವತ್ತು ಇಂಧನ ಸಚಿವಾಲಯಕ್ಕೆ ಸೇರಿದ್ದು ಅನ್ನೋ ಮಹತ್ವಪೂರ್ಣವಾದಂಥ ಆದೇಶವನ್ನು ಕೊಡ್ತಾರೆ. ಅದಾದ ನಂತರ ಚೇತನ್ ಅವರು ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ದಾಖಲು ಮಾಡ್ತಾರೆ. ಅಲ್ಲೂ ಕೂಡ ಆತನಿಗೆ ಹಿನ್ನಡೆಯಾಗಿ ಈ 3 ಎಕರೆ 4 ಗುಂಟೆ ವಿಸ್ತೀರ್ಣದ ಸರ್ವೆ ನಂಬರ್ 17/1 ಸ್ವತ್ತು ಅದು ಸಂಪೂರ್ಣವಾಗಿ ಭಾರತದ ರಾಷ್ಟ್ರಪತಿಗಳ ಹೆಸರಿನಲ್ಲಿದೆ, ಅದು ಇಂಧನ ಸಚಿವಾಲಯಕ್ಕೆ ಸೇರಿದ್ದು ಅನ್ನೋ ಮಹತ್ವಪೂರ್ಣ ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಇದ್ರ ಜೊತೆಗೇನೆ ಸ್ವತಃ ಚೇತನ್ ಅವರ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿರುತ್ತೆ. ಚೇರ್ಮನ್ ಕ್ಲಬ್ಗೆ ಮತ್ತೊಂದು ಬದಿಯಲ್ಲಿರ್ತಕ್ಕಂಥ ಒಂದು ಭಾಗದ ಮಾಲೀಕರು, ಒಬ್ಬ ಬಿಲ್ಡರ್ ಒಬ್ಬರು ಚೇತನ್ ಅವರ ವಿರುದ್ಧ ಒಂದು ಪ್ರಕರಣವನ್ನು ಹೈಕೋರ್ಟ್ನಲ್ಲಿ ದಾಖಲು ಮಾಡಿರ್ತಾರೆ. ಅಲ್ಲಿ ಒಂದು ತಮ್ಮ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿರ್ತಕ್ಕಂಥ ಚೇತನ್ ಅವರು ತಮ್ಮ ಪ್ರಮಾಣ ಪತ್ರದಲ್ಲಿ ತಾವೇ ಸಹಿ ಮಾಡಿರ್ತಕ್ಕಂಥ ಪ್ರಮಾಣ ಪತ್ರದಲ್ಲಿ ಸರ್ವೆ ನಂಬರ್ 17/1 3 ಎಕರೆ 4 ಗುಂಟೆ ಸ್ವತ್ತು ಇಂಧನ ಸಚಿವಾಲಯಕ್ಕೆ ಸೇರಿದ್ದು, ಅದರ ಖಾತೆ ಈ ದೇಶದ ರಾಷ್ಟ್ರಪತಿಗಳ ಹೆಸರಲ್ಲಿ ಇರುತ್ತೆ ಅನ್ನೋ ಸತ್ಯವನ್ನ ಕೂಡ ಒಪ್ಕೊಂಡಿರ್ತಕ್ಕಂಥದ್ರ ಮೂಲಕ ತಾವು ಮಾಡಿರ್ತಕ್ಕಂಥ ಸರ್ಕಾರಿ ಭೂ ಕಬಳಿಕೆಯನ್ನ ಅವರೇ ಒಪ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಇದಾದ ನಂತರ ಇದೇ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಇಂಧನ ಸಚಿವಾಲಯದ ಉಪನಿರ್ದೇಶಕರು ತಮ್ಮ ಅಧಿಕಾರಿಗಳ ಜೊತೆ ಖುದ್ದು ಕೃಷ್ಣ ಬೈರೇಗೌಡರನ್ನ ಅವರ ಕಚೇರಿಯಲ್ಲಿ ಭೇಟಿ ಮಾಡಿ, ನಿಮ್ಮ ಶಿಷ್ಯನಿಗೆ ಬುದ್ಧಿ ಹೇಳಿ ಮತ್ತೆ ನಮ್ಮ ಜಾಗವನ್ನು ಬಿಡಿಸ್ಕೊಡಿ, ಸರ್ವೆ ಮಾಡಿಸಿ ಅನ್ನೋ ಮನವಿಯನ್ನು ಮಾಡ್ಕೊಂಡ್ರೆ, ನಾನು ಸರ್ವೆ ಮಾಡ್ಸೋಕ್ಕಾಗಲ್ಲ, ನಿಮ್ಮನ್ನು ಯಾರು ಒಳಗೆ ಬಿಟ್ಟವ್ರು ಇದರಿಂದ ಹೊರಗಡೆ ಕಳಿಸಿ ಅನ್ನೋ ಬೆದರಿಕೆ ಹಾಕಿ ಅವ್ರನ್ನ ಅಧಿಕಾರಿಗಳನ್ನ ಹೊರಗಡೆ ಕಳಿಸುವಂತ ಕೆಲಸವನ್ನು ಕೂಡ ಕೃಷ್ಣ ಬೈರೇಗೌಡರು ಮಾಡ್ತಾರೆ. ಅದ್ರ ಜೊತೆಗೆ ಇಂಧನ ಸಚಿವಾಲಯದ ಕಾರ್ಯದರ್ಶಿಗಳು ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ 2.5 ತಿಂಗಳ ಹಿಂದೆ ಒಂದು ಪತ್ರವನ್ನು ಬರೆದು ಈ ಒಂದು ಸರ್ಕಾರಿ ಭೂ ಕಬಳಿಕೆ ಏನಾಗಿದೆ ಅದನ್ನು ತೆರವುಗೊಳಿಸಿ ನಮ್ಮ ಸುಪರ್ದಿಗೆ ಒಪ್ಪಿಸ್ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ರು ಕೂಡ ಕಾರ್ಯದರ್ಶಿಗಳು, ಇಂಧನ ಸಚಿವಾಲಯದ ಕಾರ್ಯದರ್ಶಿಗಳು ದೆಹಲಿಯಿಂದ, ಕೋಲ್ಕತ್ತಾದಿಂದ ಅವ್ರಿಗೆ ಪತ್ರವನ್ನು ಬರೆದು ವಿನಂತಿ ಮಾಡ್ಕೊಂಡಿದ್ರು ಕೂಡ ಇಲ್ಲಿಯವರೆಗೆ ಶಾಲಿನಿ ರಜನೀಶ್ ಅವರು ಯಾವುದೇ ಪ್ರತಿಕ್ರಿಯೆ ಕೊಡದೆ ಪರೋಕ್ಷವಾಗಿ ಕೃಷ್ಣ ಬೈರೇಗೌಡರ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಈ ಸರ್ಕಾರಿ ಭೂ ಕಬಳಿಕೆಗೆ
ಅವರಿಗೆ ಸಹಕಾರವನ್ನ ಕೊಡುವಂತ ಒಂದು ಕಾನೂನು ಬಾಹಿರ ಕಾರ್ಯವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ADLR ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಏನಿದ್ದಾರೆ ಯಲಹಂಕ ಭಾಗದವರು, ಭೂ ದಾಖಲೆಗಳ ಇಲಾಖೆ ಸಹಾಯಕ ನಿರ್ದೇಶಕರು, ಅವರಿಗೆ ಮನವಿಯನ್ನು ಮಾಡಿ ಈ ಜಾಗದ ಸರ್ವೆಯನ್ನು ಮಾಡಿಸಿ, ಚೇರ್ಮನ್ ಕ್ಲಬ್ ಜಾಗವನ್ನು ಸರ್ವೆ ಮಾಡಿಸಿ ಅವರ ಜಾಗವನ್ನು ಹೊರತುಪಡಿಸಿ ಉಳಿದಂಥ ಜಾಗವನ್ನು ಗುರುತಿಸ್ಕೊಡಿ ಅನ್ನೋ ಮನವಿ ಪತ್ರವನ್ನು ಕೊಟ್ಟರು ಕೂಡ 1.5 ತಿಂಗಳಿಂದ ಒಂದು ಹೆಜ್ಜೆ ಕೂಡ ಮುಂದೆ ಹೋಗದೆ ಆ ADLR ಕೂಡ ಕೃಷ್ಣ ಬೈರೇಗೌಡರ ಶಿಷ್ಯನ ಈ ಒಂದು ಸರ್ಕಾರಿ ಭೂ ಕಬಳಿಕೆ ಕಾರ್ಯಕ್ಕೆ ಎಲ್ಲ ರೀತಿ ಸಹಕಾರವನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಸಂಪೂರ್ಣ ದಾಖಲೆಗಳು ಸಹಿತ ನಾನು DK ಶಿವಕುಮಾರ್ ಅವರಿಗೆ, ಅಂದರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಮನವಿಯನ್ನು ಇದು ಇವತ್ತು ಪತ್ರವನ್ನು ಬರೆದು ದಾಖಲೆಗಳು ಸಹಿತ ಕೊಟ್ಟು ಈ ಒಂದು ಹಗರಣದ ತನಿಖೆಯನ್ನು CID ಅಥವಾ CBI ವಹಿಸಿ ಮತ್ತೆ ಕೂಡಲೇ ಆ ಜಾಗವನ್ನು ತೆರವುಗೊಳಿಸಿಕೊಡುವಂಥ ಕೆಲಸವನ್ನು ಮಾಡಿ ಅನ್ನೋ ಆಗ್ರಹವನ್ನು ಮಾಡಿದ್ದೇನೆ. ಅದ್ರ ಜೊತೆಗೆ ಲೋಕಾಯುಕ್ತರಿಗೆ, ಉಪಲೋಕಾಯುಕ್ತರಿಗೆ ಮತ್ತು IGP ಲೋಕಾಯುಕ್ತರಿಗೆ ನಾನು ದೂರನ್ನು ಕೊಟ್ಟು ಈ KN ಚೇತನು, ಆತನ ತಂದೆ N ಮಂಜುನಾಥ್, ಹಾಗೆ ADLR ಸೇರಿದಾಗೆ ತಹಸೀಲ್ದಾರ್ ಇವರೆಲ್ಲರ ವಿರುದ್ಧ ನಾನು ಸರ್ಕಾರಿ ಭೂ ಕಬಳಿಕೆ ಮತ್ತು ಸರ್ಕಾರಿ ಭೂ ಕಬಳಿಕೆಗೆ ನೆರವು, ನಕಲಿ ದಾಖಲೆ ತಯಾರಿಕೆ, ಭ್ರಷ್ಟಾಚಾರ, ವಂಚನೆ ಪ್ರಕರಣಗಳನ್ನು ದಾಖಲು ಮಾಡಿದ್ದೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತಿಮವಾಗಿ ಇನ್ನು 15 ದಿನಗಳ ನಂತರ ಕಾನೂನು ರೀತಿ ನಾನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ವಕೀಲರ ಮೂಲಕ ಹಾಕ್ತಾ ಇದ್ದೀನಿ ಅಂತ ಹೇಳಕ್ಕೆ ಕೂಡ ಇಷ್ಟಪಡ್ತೀನಿ.